ಭಾರತದ ಪರ ಬ್ಯಾಟ್ ಬೀಸಿದ ಯುಎಸ್ಎ. ಹಿಂದುತ್ವದ ಬಗ್ಗೆ ಅಮೆರಿಕ ಹೇಳಿದ್ದೇನು? ಭಾರತದ ಆರ್ಥಿಕತೆ ಹೊಗಳಿದ ಅಮೆರಿಕ. ಸ್ನೇಹಿತರೆ, ಭಾರತ ಮತ್ತು ಅಮೆರಿಕ ಮಿತ್ರ ರಾಷ್ಟ್ರಗಳೇ ಆಗಿದ್ರೂ ಕೂಡ ಎಲ್ಲಿ ಹೊಗಳಬೇಕೋ ಅಲ್ಲಿ ಹೊಗಳುತ್ತೆ, ಎಲ್ಲಿ ತೆಗಳಬೇಕೋ ಅಲ್ಲಿ ತೆಗಳುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ ಒಂದು ರೀತಿ ಏನನ್ನ ಮಾಡಬೇಕೋ ಆ ಕೆಲಸವನ್ನು ಅಮೆರಿಕ ಮತ್ತು ಭಾರತ ಮಾಡ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇರಾನ್ ಮೇಲೆ ನಿರ್ಬಂಧವನ್ನು ಅಮೆರಿಕ ಹೇರಿತ್ತು. ಆದರೂ ಕೂಡ ಭಾರತದ ವಿದೇಶಾಂಗ ಸಚಿವರು ಅಲ್ಲಿ ಹೋಗಿ ತನ್ನದೇ ಆದ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿತ್ತು. ಇದರಿಂದ ಅಮೆರಿಕ ಕಣ್ಣು ಕೆಂಪಾಗಿತ್ತು. ಆದರೆ ಇದೀಗ ಅದೇ ಅಮೆರಿಕ ಭಾರತವನ್ನು ಆಡಿ ಹೊಗಳಿದೆ. ಅದರ ಜೊತೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾದರೆ ಅಮೆರಿಕ ಭಾರತದ ಕುರಿತು ಆಡಿ ಹೊಗಳಿದ್ದು ಯಾಕೆ? ಏನಂತ ಆಡಿ ಹೊಗಳಿದೆ? ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಬಗ್ಗೆ ಅಮೆರಿಕ ಹೇಳಿದ್ದೇನು? ಅದೆಲ್ಲವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಅಮೆರಿಕ ಅಂದರೆ ವಿಶ್ವದ ದೊಡ್ಡಣ್ಣ ಎನ್ನುವಂತಹದ್ದು. ಇಂತಹ ಅಮೆರಿಕದ ಮಾತನ್ನು ಯಾವ ದೇಶವೂ ತೆಗೆದು ಹಾಕೋದಿಲ್ಲ. ಅಮೆರಿಕದ ಮಾತು ಅಂದರೆ ಒಂದು ರೀತಿ ವೇದವಾಕ್ಯ ಇದ್ದಂತೆ. ಯಾಕಂದರೆ ಅಮೆರಿಕ ಏನು ಹೇಳುತ್ತೋ ಅದನ್ನೇ ಮಾಡುತ್ತೆ. ಅದೇ ಕಾರಣಕ್ಕೆ ಅಮೆರಿಕವನ್ನು ಎದುರು ಹಾಕಿಕೊಳ್ಳುವಂಥ ಕೆಲಸವನ್ನು ಹಲವು ದೇಶಗಳು ಮಾಡೋದಿಲ್ಲ. ಆದರೆ ಇದರಲ್ಲಿ ಭಾರತಕ್ಕೆ ಒಂದು ರೀತಿಯ ವಿಶೇಷ ಆದ್ಯತೆ ಇದೆ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಭಾರತ ಅಮೆರಿಕ ಹೇಳ್ದಂತೆ ಕೇಳೋದಿಲ್ಲ. ಕೆಲವೊಂದು ಸಮಯದಲ್ಲಿ ಅಂದರೆ ಎಲ್ಲಿ ಬೇಕೋ ಅಲ್ಲಿ ತನಗೆ ಬೇಕಾದಂತೆ ಮಾತನಾಡುತ್ತೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳಿದಂತೆ ಇರಾನ್ನ ಮೇಲೆ ನಿರ್ಬಂಧವನ್ನು ಹೇರಿದ್ದಾಗ ನಮ್ಮ ವಿದೇಶಾಂಗ ಸಚಿವರೇನಿದ್ದಾರೆ ಜೈಶಂಕರ್ ಇರಾನ್ಗೆ ಹೋಗಿ ಒಪ್ಪಂದವನ್ನು ಮಾಡಿಕೊಂಡು ಬಂದರು. ಅಲ್ಲದೆ ಕಡಿಮೆ ದರದಲ್ಲಿ ತೈಲವನ್ನು ತಗೊಂಡು ಬರ್ತೀವಿ ಎನ್ನುವಂತಹ ಮಾತನ್ನು ಹೇಳಿದರು. ಆ ಮೂಲಕ ಅಮೆರಿಕದ ಮಾತನ್ನು ಧಿಕ್ಕರಿಸಿತ್ತು. ಹಾಗಂತ ಇದೊಂದೇ ಸರಿ ಇಂತಹದೊಂದು ಮಾತನ್ನು ಧಿಕ್ಕರಿಸಿದೆಯಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಭಾರತ ಹಲವು ಬಾರಿ ಅಮೆರಿಕದ ಮಾತನ್ನು ಧಿಕ್ಕರಿಸಿದೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಆಗಿ ಬೆಸ್ಟ್ ಉದಾಹರಣೆ ಅಂದರೆ ರೀಸೆಂಟಾಗಿ ನೀವು ಗಮನಿಸಿರಬಹುದು, ಉಕ್ರೇನ್ ಮತ್ತು ರಷ್ಯಾದೊಂದಿಗೆ ಯುದ್ಧವನ್ನು ಆರಂಭವಾಗಿತ್ತು. ಆ ಸಮಯದಲ್ಲೂ ಕೂಡ ಅಮೆರಿಕ ಏನಂತ ಹೇಳಿತ್ತು ಅಂದರೆ ರಷ್ಯಾದೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಕೋಬಾರ್ದು ಅಂತ ಹೇಳಿತ್ತು. ಯಾಕಂದರೆ ಉಕ್ರೇನನ್ನು ಬೆಂಬಲಿಸುವಂತಹ ರಾಷ್ಟ್ರ ಅಮೆರಿಕ. ಅದೇ ಕಾರಣಕ್ಕೆ ರಷ್ಯಾದ ಯುದ್ಧವನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೆ ಇಂತಹದೊಂದು ಮಾತನ್ನು ಹೇಳಿತ್ತು. ಆದರೆ ಭಾರತ ಅಲ್ಲಿಯೂ ಕೂಡ ಅಮೆರಿಕದ ಮಾತನ್ನು ಕೇಳಲಿಲ್ಲ. ಏನಂತ ಹೇಳ್ತು ಅಂದರೆ ನಮಗೆ ತೈಲದ ಅವಶ್ಯಕತೆ ಇದೆ, ಆ ಕಾರಣದಿಂದ ನಾವು ರಷ್ಯಾದಿಂದ ತೆಗೆದುಕೊಳ್ತೀವಿ ಅಂದರು. ಸೊ ಆ ಕಾರಣದಿಂದ ಮತ್ತೆ ತೈಲವನ್ನು ನಿಧಾನವಾಗಿ ತರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದು ಕೂಡ ಭಾರತಕ್ಕೆ ಅತಿ ದೊಡ್ಡ ಲಾಭವಾಯಿತು. ಯಾಕಂದರೆ ರಿಯಾಯಿತಿ ದರದಲ್ಲಿ ರಷ್ಯಾ ನಮಗೆ ತೈಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತು. ಅದಷ್ಟೇ ಅಲ್ಲದೆ ಬೆಂಬಲವನ್ನು ಕೊಡ್ತು. ಅದಾದಮೇಲೆ ಭಾರತ ಅಮೆರಿಕವನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತು. ಅಲ್ಲಿಯೂ ಕೂಡ ಭಾರತ ಅಮೆರಿಕಕ್ಕೆ ಟಾಂಗನ್ನು ಕೊಟ್ಟಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ಇದಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಕೂಡ ನಮ್ಮೆಲ್ಲರಿಗೂ ಗೊತ್ತಿರೋದು ಸ್ನೇಹಿತರೆ, ಇಸ್ರೇಲ್ ಮತ್ತು ಹಮಾಸ್ ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಏನಿದೆ, ಈ ಯುದ್ಧದ ಸಮಯದಲ್ಲೂ ಕೂಡ ಭಾರತ ತನ್ನ ನಿಲುವನ್ನು ಗಟ್ಟಿಯಾಗಿ ಇಟ್ಕೊಂಡಿತ್ತು. ಅದೇನೆಂದರೆ ಇಸ್ರೇಲ್ ಅಂದರೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ವಿರುದ್ಧ ಎಲ್ಲರೂ ಕೂಡ ಮತವನ್ನು ಹಾಕಿದ್ರು. ಅಮೆರಿಕ ವಿಟೋ ಪವರನ್ನು ಬಳಸಿ ಇಸ್ರೇಲ್ ಪರವಾಗಿ ಹಾಕಿತ್ತು. ಆಗಲೂ ಕೂಡ ಭಾರತ ನನ್ನ ಪರವಾಗಿ ಹಾಕುತ್ತೆ ಎನ್ನುವಂಥ ನಂಬಿಕೆಯನ್ನು ಅಮೆರಿಕ ಇಟ್ಟುಕೊಂಡಿತ್ತು. ಆದರೂ ಕೂಡ ಅಲ್ಲಿ ಭಾರತ ತನ್ನ ನಿಲುವನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಅಮೆರಿಕದ ವಿರುದ್ಧ ಓಟನ್ನು ಹಾಕಿತ್ತು. ಹಾಗಂತ ಭಾರತ ಮತ್ತು ಅಮೆರಿಕ ವಿರೋಧ ಆದ್ವಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಹಾಗಂತ ಅಮೆರಿಕ ಕೂಡ ಸುಮ್ಮನೆ ಇಂತಹ ಸಣ್ಣ ಪುಟ್ಟ ವಿಚಾರಕ್ಕೆ ಭಾರತದೊಂದಿಗೆ ಖ್ಯಾತೆಯನ್ನು ತೆಗೆಯೋದಿಲ್ಲ. ಯಾಕಂದರೆ ಭಾರತ ಅಮೆರಿಕಕ್ಕೆ ಅತ್ಯಂತ ಅವಶ್ಯಕವಾದಂಥ ರಾಷ್ಟ್ರ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಹಾಗಂತ ಅಮೆರಿಕ ನಮ್ಮ ಭಾರತದ ವಿರುದ್ಧ ಮಾತನಾಡಿಲ್ವಾ ಅಂದರೆ ಖಂಡಿತವಾಗಿಯೂ ಮಾತನಾಡಿದೆ. ರೀಸೆಂಟಾಗಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ ಬಾಂಗ್ಲಾದೇಶ. ರೀಸೆಂಟಾಗಿ ಬಾಂಗ್ಲಾದೇಶದಲ್ಲಿ ಒಂದು ಎಲೆಕ್ಷನ್ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಭಾರತದ ಫೇವರ್ ಆದಂತಹ ಅಂದರೆ ಭಾರತದ ಪರವಾಗಿರುವಂತಹ ಪಕ್ಷ ಶೇಖ್ ಹಸೀನಾರ ಪಕ್ಷ ಅಧಿಕಾರಕ್ಕೆ ಬಂತು. ಆದರೆ ಇಲ್ಲಿ ಅಮೆರಿಕ ಮಾಡಿದ್ದು ಎಂತಹದ್ದ ಕೆಲಸಗಳಂದರೆ ಈ ಶೇಖ್ ಹಸೀನಾರವರ ಪಾರ್ಟಿ ಏನಿದೆ ಅದನ್ನು ಕೆಳಗಿಳಿಸಿ ಬೇರೆ ಪಾರ್ಟಿಯನ್ನು ತರಬೇಕು ಅಂತ ಮೂಗು ತೋರಿಸುವಂಥ ಕೆಲಸವನ್ನು ಮಾಡಿತ್ತು. ವಿಶ್ವ ಮಟ್ಟದಲ್ಲಿ ಇದು ಚರ್ಚೆಯಾಗುವಂತೆ ಮಾಡಿತ್ತು. ಅಂದರೆ ಬಾಂಗ್ಲಾದೇಶದಲ್ಲಿ ಒಂದು ಪಾರದರ್ಶಕ ಚುನಾವಣೆ ನಡೀತಿಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದು ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ಇಲ್ಲಿ ಅಮೆರಿಕ ಭಾರತದ ವಿರುದ್ಧ ಮಾತನಾಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಇದರ ಬಗ್ಗೆ ಭಾರತ ತಲೆ ಕೆಡಿಸ್ಕೊಳ್ಳಿಲ್ಲ, ತನ್ನ ಗೆಲುವನ್ನು ತಾನು ಪಡ್ಕೊಂಡಿತ್ತು, ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಇದಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ಯಾವುದಪ್ಪ ಅಂದರೆ ಈ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಅಥವಾ ಕೆಲವೊಂದು ವಿಚಾರಗಳೇನಿದೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಅದರ ವಿರುದ್ಧ ಭಾರತ ಮಾತನಾಡ್ತಿದೆ. ಭಾರತ ಈ ಕಡೆ ಮಾತನಾಡ್ತಿದ್ರೆ ಅಮೆರಿಕ ಆ ಕಡೆ ಸಪೋರ್ಟನ್ನು ಕೊಡ್ತಿದೆ. ಆದರೆ ಇವೆರಡರ ನಡುವೆ ಯಾವುದೇ ವ್ಯತ್ಯಾಸಗಳು ಆಗ್ತಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನು ಸೈಡಿಗಿಟ್ಟು ನೋಡಬೇಕು. ಯಾಕಂದರೆ ಈಗ ಭಾರತ ಮತ್ತು ಅಮೆರಿಕ ಉತ್ತಮ ಸ್ನೇಹ ದೇಶಗಳಾಗದಿದ್ದರೂ ಕೂಡ ಉತ್ತಮ ವ್ಯವಹಾರವನ್ನು ಮಾಡ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಎಲ್ಲಿ ವಿರೋಧಿಸಬೇಕೋ ಅಲ್ಲಿ ವಿರೋಧಿಸ್ತಿದ್ದಾವೆ, ಎಲ್ಲಿ ಹೊಗಳಬೇಕು ಅಲ್ಲಿ ಹೊಗಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಇಷ್ಟೆಲ್ಲ ವಿರೋಧದ ನಡುವೆಯೂ ಇದೀಗ ಅಮೆರಿಕ ಮತ್ತೆ ಭಾರತವನ್ನು ಹಾಡಿ ಹೊಗಳಿದೆ. ಅದೇನಪ್ಪ ಅಂದರೆ ಭಾರತದ ಆರ್ಥಿಕತೆಯ ಬಗ್ಗೆ
ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ವಿದೇಶಾಂಗ ಸಚಿವರು. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಶೃಂಗಸಭೆಯಲ್ಲಿ ಮಾತನಾಡಿದಂತಹ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕನ್, ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಪರಸ್ಪರ ಅತ್ಯುತ್ತಮ ಸಂಬಂಧವಿದ್ದು, ಅವರ ನಡುವಿನ ಉಭಯ ದೇಶಗಳ ಸಂಬಂಧ ಏನಿದೆ ಅತ್ಯದ್ಭುತವಾಗಿದೆ. ಉಭಯ ದೇಶಗಳು ದಿನೇ ದಿನೇ ವೃದ್ಧಿಯಾಗ್ತಿವೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ಸಮಯದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ. ಅದೇನೆಂದರೆ, ಮೋದಿ ಯುಗದಲ್ಲಿ ಭಾರತ ಉತ್ತಮ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಚೀನಾವನ್ನು ಬಿಟ್ಟು ಅದನ್ನು ಬೀಟ್ ಮಾಡುವಂತಹ ಹಂತಕ್ಕೆ ಇದೇ ರೀತಿ ಹೋದರೆ ಮುಂದೆ ಹೋಗುತ್ತೆ ಎನ್ನುವಂಥ ಮಾತನ್ನು ಕೂಡ ಆಡಿವಾಗಲಿದೆ. ಅದಷ್ಟೇ ಅಲ್ಲದೆ ಮತ್ತೊಂದು ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಅದೇ ಹಿಂದುತ್ವದ ಬಗ್ಗೆ. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಸ್ನೇಹಿತರೆ, ಇತ್ತೀಚೆಗೆ ಅಮೆರಿಕ ಪಾಕಿಸ್ತಾನ ಮತ್ತು ಚೀನಾಗೆ ವಾರ್ನಿಂಗನ್ನು ಕೊಟ್ಟಿತ್ತು. ಅಂದರೆ ಇಲ್ಲಿ ಧರ್ಮದ ಉಲ್ಲಂಘನೆ ಆಗ್ತಿದೆ, ಅಂದರೆ ಒಂದು ಧರ್ಮವನ್ನು ಹೈಲೈಟ್ ಮಾಡ್ತಿದ್ದಾರೆ ಎನ್ನುವಂಥದ್ದು. ಆ ವಿಚಾರವನ್ನು ಭಾರತದ ಪರವಾಗಿ ಕೇಳಿದ್ದಕ್ಕೆ ಅವರು ಹೇಳಿದ್ದ ಮಾತು ಏನಂದರೆ, ಪ್ರಜಾಪ್ರಭುತ್ವ ಮತ್ತು ಮೂಲಭೂತ ಹಕ್ಕುಗಳ ಕುರಿತು ಉಭಯ ದೇಶಗಳು ಸದಾ ನಿಕಟ ಸಂಪರ್ಕದಲ್ಲಿ ಇರುತ್ತವೆ ಎನ್ನುವಂಥ ಮೂಲಕ ಚೂರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಸ್ನೇಹಿತರೆ ಏನಂದರೆ, ಅಮೆರಿಕ ಮತ್ತು ಭಾರತ ಉತ್ತಮ ಸ್ನೇಹ ರಾಷ್ಟ್ರಗಳೇ. ಒಂದು ವೇಳೆ ರಾಷ್ಟ್ರಗಳಾಗದಿದ್ದರೂ ಕೂಡ ಸುಮ್ಮನೆ ಅಂದರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಎನ್ನುವಂತಹ ಮಾತುಗಳನ್ನು ಬಿಡೋದಿಲ್ಲ. ಎಲ್ಲಿ ಹೊಗಳಬೇಕೋ ಅಲ್ಲಿ ಹೊಗಳುವಂಥ ಕೆಲಸವನ್ನು ಮಾಡ್ತವೆ, ಎಲ್ಲಿ ತೆಗಳಬೇಕೋ ಅಲ್ಲಿ ತೆಗಳುವಂಥ ಕೆಲಸವನ್ನು ಮಾಡ್ತವೆ. ಒಟ್ಟಿನಲ್ಲಿ ಒಂದು ರೀತಿಯ ಉತ್ತಮ ವ್ಯವಹಾರ ಹೊಂದಿರುವಂತಹ ದೇಶಗಳಾಗಿವೆ. ಅದರಲ್ಲೂ ಕೂಡ ಅಮೆರಿಕ ಇದೀಗ ಭಾರತವನ್ನು ಹೊಗಳಿರೋದು ವಿಶ್ವಮಟ್ಟದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.